ರಾಜ್ಯದಲ್ಲಿ ಮತ್ತೊಂದು ಸಂಚಲನ ವಿವಾದ ಸೃಷ್ಟಿಯಾಗ್ತಾ ಇದೆ. ಸದ್ಯಕ್ಕೆ ಸಿಇಟಿ ಪರೀಕ್ಷೆ ಹೊತ್ತಲ್ಲಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ಸರ್ಕಾರ. ಈಗಾಗಲೇ ಗಣತಿಯಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ, ಇತ್ತ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಮತ್ತೊಂದು ವಿವಾದವನ್ನು ಸರ್ಕಾರ ಮೈ ಮೇಲೆ ಹೇಳ್ಕೊಳ್ತಾ ಇದೆ. ಲಿಂಗಾಯತ ಒಕ್ಕಲಿಗರ ಬಳಿಕ ಈಗ ಸಿಡಿದೆದ್ದಿದ್ದಾರೆ ಬ್ರಾಹ್ಮಣರು ಸರ್ಕಾರದ ವಿರುದ್ಧ. ಸಿಇಟಿ ಪರೀಕ್ಷೆ ಹೊತ್ತಲ್ಲಿ ಸರ್ಕಾರ ಮಾಡಿರುವಂತಹ ಎಡವಟ್ಟು ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಗಣತಿಯಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಒಕ್ಕಲಿಗರ ಬಳಿಕ ಸಿಡಿದೆದ್ದಿದ್ದಾರೆ ಬ್ರಾಹ್ಮಣರು. ಇಲಾಖೆಯ ನಡೆಗೆ ಸಮುದಾಯದ ಮುಖಂಡರು ಕೆಂಡ ಕಾರ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗ ಮತ್ತೊಂದು ವಿವಾದ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಸಿಇಟಿ ಪರೀಕ್ಷೆ ಹೊತ್ತಲ್ಲಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ ಸರ್ಕಾರದ ನಡೆ ಈಗ ಒಂದು ಸಮುದಾಯವನ್ನ ಭಾರಿ ದೊಡ್ಡ ಮಟ್ಟದ ಕೆರಳುವಂತ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಇಲಾಖೆ ಮಾಡಿಕೊಂಡಂತ ಎಡವಟ್ಟಿನಿಂದ ಈಗ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ರಾಜ್ಯಾದ್ಯಂತ ವೃತ್ತಿಪರ ಕೋರ್ಸ್ ಪ್ರವೇಶಾತಿಗಾಗಿ ಪರೀಕ್ಷೆ ನಡೀತಾ ಇದೆ. ಕೊನೆಯ ದಿನವಾದ ನಿನ್ನೆ ಇಲಾಖೆಯಿಂದ ಮಹಾ ಎಡವಟ್ಟಾಗಿದೆ. ಈ ಎಡವಟ್ಟಿನಿಂದ ಬ್ರಾಹ್ಮಣ ಸಮುದಾಯ ಈಗ ಸರ್ಕಾರದ ವಿರುದ್ಧ ದ್ವೇಷವನ್ನು ಕಾರ್ತಾ ಇದೆ. ರಾಜ್ಯಾದ್ಯಂತ ವೃತ್ತಿಪರ ಕೋರ್ಸ್ ಪ್ರವೇಶಾತಿಗಾಗಿ ಪರೀಕ್ಷೆಗಳು ನಡೀತಾ ಇದೆ. ಕೊನೆಯ ದಿನವಾದ ನಿನ್ನೆ ಇಲಾಖೆಯಿಂದ ಆಗಿರುವಂತ ಮಹಾ ಎಡವಟ್ಟು ಈಗ ಸರ್ಕಾರಕ್ಕೆ ಭಾರಿ ದೊಡ್ಡ ಮಟ್ಟದ ವಿವಾದ ಸುತ್ತಿಕೊಳ್ತಾ ಇದೆ. ಪರೀಕ್ಷಾರ್ಥಿಗಳಿಗೆ ತಪಾಸಣೆ ವೇಳೆ ಜನಿವಾರ ತೆಗೆದು ಹಾಕುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ವಿಜಿಲೇಟರ್ಸ್. ಇದು ಭಾರಿ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕಾದ್ರೆ ಪರೀಕ್ಷಾರ್ಥಿಗಳು ಜನಿವಾರವನ್ನು ಕೂಡ ತೆಗೆದು ಹೋಗಬೇಕು ಅಂತ ಹೇಳಿ ಎಕ್ಸಾಮ್ ಇನ್ವಿಜಿಲೇಟರ್ಸ್ಗಳು ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಗಲಾಟೆ ಏನ್ ಮಾಡಿಲ್ಲ, ಗಲಾಟೆ ಮಾಡ್ತಾರೆ. ಎಲ್ಲಿ ತನಕ ಕಣ್ ಮುಚ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ ಹಿಂಗೆ ಆಗೋದು ತಲೆ ಮೇಲೆ ಹಿಂಗೆ ಆಗೋದ್ರಿ. ಹಿಂದೂ ಸಮಾಜದ ಹಣೆ ಬಾರಲ್ಲ ಇಷ್ಟು. ಡಸ್ಟ್ಬಿನ್ ಹಾಕಿದ್ಯಾರು? ಅವರೇ ಬಂದು ಯಾಕ್ರಿ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ? ಜನವರ ತೆಗೆದು ಹೋಗ್ತಾರೆ. ಯಾರು ಜನವರದಲ್ಲಿ ಎಕ್ಸಾಮಿಗೆ ಬಂದಿದ್ದು ಏನ್ ಬೇಕಾದ್ರೆ ಬೇರೆ ಇದು ಸಿಇಟಿ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ಹಾಕೊಂಡು ಬಂದಿದ್ರು. ಗಾಯತ್ರಿ ದೀಕ್ಷೆಯನ್ನ ಪಡೆದು ಜನಿವಾರವನ್ನ ಹಾಕಿರ್ತಾರೆ. ಆ ಜನಿವಾರವನ್ನ ತೆಗೆಸಿ ಪರೀಕ್ಷೆ ಬರೆಯೋದಕ್ಕೆ ಒಳಗಡೆ ಕಳಿಸಲಾಗಿದೆ. ಹೀಗಾಗಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮಾಜ ಮತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಬ್ರಾಹ್ಮಣ ಸಂಘಗಳು ಒಕ್ಕೂಟ ಸೇರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ.
ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಯಾರಲ್ಲಿ ಎಕ್ಸಾಮ್ ಇನ್ಚಾರ್ಜ್ಗಳಿದ್ರು ಅವ್ರ ವಿರುದ್ಧ ಕ್ರಮ ಆಗಬೇಕು. ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ದೀಕ್ಷೆ ತಗೊಂಡು ಜನಿವಾರ ಹಾಕಿರ್ತಾರೆ, ಅಂತ ಜನಿವಾರವನ್ನು ತೆಗೆಸಿದ ಅಧಿಕಾರಿಗಳು ಯಾರು, ಅವ್ರ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಲಾಗಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿವಿಧ ಬ್ರಾಹ್ಮಣ ಸಂಘಗಳು ಪ್ರತಿಭಟನೆಗೆ ಮುಂದಾಗಿವೆ. ತೀವ್ರ ಖಂಡನೆಯನ್ನ ಮಾಡಿರುವಂಥದ್ದು. ನಗರದ ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷೆ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಪರೀಕ್ಷೆ ಬರೆಯಲು ಕಾಲೇಜಿನ ಒಳಭಾಗಕ್ಕೆ ತೆರಳುವ ಸಮಯದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳ ಕೈಯಲ್ಲಿ ಇದ್ದಂತ ಕಾಶಿದಾರ ಮತ್ತು ಕೊರಳಲ್ಲಿ ಧರಿಸಿದ್ದಂತ ಗಾಯತ್ರಿ ದೀಕ್ಷೆ ಪಡೆದಂತ ಜನಿವಾರವನ್ನು ತೆಗೆಸಿ ಮಕ್ಕಳ ಪರೀಕ್ಷೆಗೆ ಅನುವು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರಿಂದ ತೀವ್ರ ವಿರೋಧ ಕೇಳಿ ಬಂದಿದೆ. ಸದರಿ ಕೇಂದ್ರದಲ್ಲಿ ಈ ರೀತಿ ಗಾಯತ್ರಿ ದೀಕ್ಷೆ ಪಡೆದು ಆತ್ಮ ಸಾಕ್ಷಾತ್ಕಾರದ ಪರಮ ಸಂಕಲ್ಪ ಮಾಡಿದ್ದ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದ್ದು ಅಮಾನವೀಯ ಘಟನೆ ಅಂಥೇಳಿ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಬೇಕು ಅಂಥೇಳಿ ಈಗ ಪೋಷಕರು ಕೂಡ ಮನವಿಯನ್ನು ಮಾಡಿದ್ದಾರೆ. ವರ್ಷ ಪೂರ್ತಿ ಕಷ್ಟಪಟ್ಟು ಅಧ್ಯಯನ ಮಾಡಿ ಒಳ್ಳೆಯ ಭವಿಷ್ಯಕ್ಕಾಗಿ ಸಿದ್ಧತೆ ಮಾಡಿಕೊಂಡು ಬಂದಿದ್ದಂಥ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿ ಅಧಿಕಾರಿಗಳ ಕೃತ್ಯ ಸರಿಯಿಲ್ಲ ಅಂಥೇಳಿ ಬ್ರಾಹ್ಮಣ ಮತ್ತು ಹಿಂದೂ ವಿರೋಧಿ ನಡೆಯುವುದು ಅಂಥೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ವಿಪ್ರ ಸಂಘಟನೆಗಳ ಒಕ್ಕೂಟ ತೀವ್ರ ವಿರೋಧವನ್ನ ಮಾಡಿ ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿ ತನಕ ಕಣ್ ಮುಚ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ ಹಿಂಗೆ ಆಗೋದು ಹಿಂಗೆ ಆಗೋದ್ರಿ. ಹಿಂದೂ ಸಮಾಜದ ಹಣೆ ಬಾರಲ್ಲ ಇಷ್ಟು. ಡಸ್ಟ್ಬಿನ್ ಹಾಕಿದ್ಯಾರು? ಅವರೇ ಬಂದು ಯಾಕ್ರಿ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ? ಜನವರ ತೆಕ್ಕಿಟ್ಟು ಹೋಗ್ತಾರೆ ಯಾರು? ಏನು ಜನವರದಲ್ಲಿ ಬಂದಿರ್ತಲ್ಲ, ಎಕ್ಸಾಮಿಗೆ ಬಂದಿದ್ದು ಏನ್ ಬೇಕಾದ್ರೆ ಬೇರೆ ಯಾರಿಗೆ ಇನ್ನೇನು ಮಾಡಕ್ ಹೋಗ್ಬೇಡ. ಅವನು ಹೇಳಿಲ್ಲ ಅಂದಿ ಒಂದ್ ನಿಮಿಷ ಒಪ್ಕೊಂಡಿದ್ನ? ನೀವು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ರಿ, ಅವ್ನು ಒಪ್ಕೊಂಡಿದ್ನ? ಒಂದು ಕ್ಲಾರಿಟಿ ನೋಡಿ, ಮಕ್ಕಳ 2 ವರ್ಷ ಪ್ರತಿಯೊಂದು ತಪ್ಪಿಸ್ಬೇಕು ಅಂತಿದೆ. ಪೊಲೀಸ್ ಎಕ್ಸಾಮ್ ಬಂದರೆ ಇನ್ನೂ ಇದು ಟಿ ಶರ್ಟ್ ಮಾತ್ರ ಹಾಕ್ತೀವಿ, ಚಪ್ಪಲಿನೂ ಹಾಕ್ತಿಲ್ಲ ಸರ್. ಇದಿದೆ ಸರ್, ಇದರೊಳಗೆ ಅದಿಲ್ಲ ಸರ್. ನೋಡಿ ಗಲಾಟೆ ಏನ್ ಮಾಡಿಲ್ಲ, ಗಲಾಟೆ ಏನ್ ಮಾಡ್ತಾರೆ? ಎಲ್ಲಿ ತನಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಶಿವಮೊಗ್ಗದ ಪ್ರತಿನಿಧಿ ಉಮೇಶ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಏನಿದು ಸಿಇಟಿ ಪರೀಕ್ಷೆ ಹೋಗೋಕೆ ಅಡ್ಡಿಪಡಿಸಿರುವಂಥ ಏನು ಘಟನೆ ಇದು? ಯಾಕೆ ಹಿಂಗಾಯ್ತು? ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದ್ದಾರೆ ಸ್ಥಳೀಯರು? ಪೋಷಕರ ಅಭಿಪ್ರಾಯಗಳು ಏನಿದೆ ಉಮೇಶ್? ವಿಜಯ ಭಾಸ್ಕರ್, ಏನು ನಿನ್ನೆ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಗಾಯತ್ರಿ ದೀಕ್ಷೆ ಪಡೆದ ಜನಿವಾರವನ್ನು ತೆಗೆಸಿ ಪರೀಕ್ಷೆ ಬರೆಯಲು ಹೊರಗಡೆ ಕಳಿಸಿರುವುದನ್ನು ಏನ್ ಕಳಿಸಿರ್ತಾರೆ, ಇದನ್ನ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತೆ ಶಿವಮೊಗ್ಗ ಜಿಲ್ಲೆಯ ವಿವಿಧ ಬ್ರಾಹ್ಮಣ ಸಂಘಗಳ ಒಕ್ಕೂಟದ ಮುಖಂಡರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ.
ನಗರದ ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಕಾಲೇಜಿನ ಹೊರಭಾಗಕ್ಕೆ ತೆರಳುವ ಸಮಯದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳು ಕೈಯಲ್ಲಿ ಕಟ್ಟಿಕೊಂಡಿದ್ದ ಕಾಶಿದಾರ ಮತ್ತು ಗಾಯತ್ರಿ ದೀಕ್ಷೆ ಪಡೆದ ಜನಿವಾರವನ್ನು ತೆಗೆಸಿ ಹಾಕಿರುವುದು ಮಕ್ಕಳ ಪೋಷಕರಿಂದ ತಿಳಿದು ಬಂದಿರುತ್ತದೆ. ಸದರಿ ಕೇಂದ್ರದಲ್ಲಿ ಈ ರೀತಿ ಗಾಯತ್ರಿ ದೀಕ್ಷೆ ಪಡೆದಿರುವಂತ ಕರ್ಮ ಸಂಕಲ್ಪ ಮಾಡಿದ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸಿದ ಅವಮಾನಕಾರಿ ಘಟನೆ ಅಧಿಕಾರಿಗಳು ಮಾಡಿದ್ದನ್ನು ಖಂಡನೀಯ ಅಂತ ಹೇಳಿ ಏನು ಬ್ರಾಹ್ಮಣ ಸಮಾಜ ದೊರಕ್ತಾ ಇರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷಣ ಸಚಿವರು ಕೂಡ ಅದೇನು ಯಾರು ಸಿಬ್ಬಂದಿಗಳು ಮಾಡಿದ್ದಾರೆ ಅವ್ರನ್ನ ಅಮಾನತುಗೊಳಿಸಬೇಕು ಮತ್ತೆ ಅವ್ರ ಬಗ್ಗೆ ಅವ್ರ ವಿರುದ್ಧ ತೀವ್ರ ಕಠಿಣ ಕ್ರಮವನ್ನು ನಡೆಸಬೇಕಂತ ಹೇಳಿರುವಂತದ್ದು. ವರ್ಷ ಪೂರ್ತಿ ಕಷ್ಟಪಟ್ಟು ಅಧ್ಯಯನ ಮಾಡಿ ಒಳ್ಳೆಯ ಭವಿಷ್ಯಕ್ಕಾಗಿ ಸಿದ್ಧತೆ ಮಾಡಿಕೊಂಡು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸುವ ಅಧಿಕಾರಿಗಳ ಕೃತ್ಯ ಬ್ರಾಹ್ಮಣ ಮತ್ತು ಹಿಂದೂ ವಿರೋಧಿಯಾಗಿತ್ತು. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ವಿಪ್ರ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸಿ ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಹಿಂದೂ ಪರಂಪರೆಯ ಸಂಸ್ಕಾರವಾದ ಗಾಯತ್ರಿ ಮಂತ್ರ ದೀಕ್ಷೆಯ ಪ್ರಾಮುಖ್ಯತೆ ಮತ್ತೆ ಘನತೆ ಗೌರವ ಗೊತ್ತಿಲ್ಲದ ಧರ್ಮ ವಿರೋಧಿ ಎಸಗುತ್ತಿರುವ ಹೀನ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತಗೊಳ್ಬೇಕಂತ ಹೇಳಿ ಏನು ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಉಮೇಶ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ ಈಗ ಮತ್ತೊಂದು ಪ್ರಕರಣ ಸರ್ಕಾರದ ವಿರುದ್ಧ ಒಂದು ಸಮುದಾಯ ಆಕ್ರೋಶ ಪಡುವಂತೆ ಆಗಿರುವಂಥದ್ದು. ಒಂದು ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ಆಗಿದೆ, ಕೂಡಲೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಅದೇನು ಘಟನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಅಲ್ಲಿ ಪರೀಕ್ಷೆಯನ್ನ ನಡೆಸ್ತಾ ಇದ್ರು, ಯಾರು ಇನ್ಚಾರ್ಜ್ ಆಫೀಸರ್ ಇದ್ರು, ಅವ್ರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗ ಬ್ರಾಹ್ಮಣ ಸಮುದಾಯದ ಒಂದು ಆಗ್ರಹ ಆಗಿದೆ. ಸೊ ಇದು ಒಂದು ರೀತಿ ಮತ್ತೆ ಸಂಘರ್ಷ, ದೊಡ್ಡ ಮಟ್ಟದ ಸಂಘರ್ಷ ಆಗೋವರೆಗೂ ಕೂಡ ತೆಗೆದುಕೊಂಡು ಹೋಗಿದೆ. ಕೂಡಲೇ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಏನು ಅಧಿಕಾರಿಗಳು ಅಥವಾ ಶಾಲೆ ಮುಖ್ಯಸ್ಥರು ಅಥವಾ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನುವಂಥ ವಿಚಾರವನ್ನು ಆ ಕಡೆ ಪರೀಕ್ಷಾರ್ಥಿಗಳು ಮತ್ತು ಶಿಕ್ಷಕರು ಯಾರಲ್ಲಿದ್ದರು ಅವರು ಮತ್ತು ಹಾಗೂ ಸಂಘಟನೆಗಳ ನಡುವೆ